ರಾಜಕಾರಣಿಯಾಗಿ ಪತ್ರಕರ್ತರಾಗಿ ತಮ್ಮ ಸಮಾಜಮುಖಿ ಕೆಲಸಗಳಿಂದ ಜಿಲ್ಲೆಯ ಜನರ ಮನೆಮಾತಾಗಿ ಹಿಂದಿ ಮತ್ತು ಉರ್ದು ಪತ್ರಿಕೆಯನ್ನು ಆರಂಭಿಸಿ ಬೀದರ್ ಜಿಲ್ಲೆಯ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸಿ 20 ದಿನಗಳ ಹಿಂದೆ ಇಹಲೋಕ ತ್ಯಜಿಸಿದ ಪತ್ರಕರ್ತ ಖಾಜಿ ಅರ್ಷದ್ ಅಲಿ ಅವರ ಶ್ರದ್ಧಾಂಜಲಿ ಸಭೆಯನ್ನು ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಸರಳತೆಯ ಸಾಹುಕಾರ ಅಂತ ನಾನು ಅನ್ಕೊಂಡಿದ್ದೀನಿ. ಸರಳತೆಗೆ ಮತ್ತೊಂದು ಹೆಸರು ಅಂದ್ರೆ ಅರ್ಷದ್ ಅಲಿ ಅವರು. ಯಾಕಂದ್ರೆ 1995ಗೆ ನಾನು ಪತ್ರಿಕಾ ರಂಗದಲ್ಲಿ ಕಾಲಿಟ್ಟಿದಾಗ ಎಲ್ಲರೂ ಹೇಳುವಾಗ ಕೆಲವು ಪತ್ರಕರ್ತರು ಹಿರಿಯರಿಂದ ಇದ್ರು. ಅವ್ರ ಬಹಳ ಒಂದು ದೊಡ್ಡ ಶಕ್ತಿ ಇತ್ತು. ಅವ್ರು ನುಡಿದಂತೆ ಏನದ ನಡಿಬೇಕಾಯ್ತಿತ್ತು. ಇವತ್ತು ನಾವು ಏನ್ ನಡ್ಲತ್ತಿದ್ದೇವೆ, ನಾವು ತಿಳ್ಕೊಳತ್ತಿದ್ದೇವೆ, ನಮ್ದೇ ಕರೆಯಲತ್ತಿದ್ದೇವೆ. ಆಗ ಹಂಗಿದ್ದಿಲ್ಲ. ನಾನು ಸ್ಟಾರ್ಟಿಂಗ್ KUW ಸರ್ ಖಜಾಂಚಿಯಾಗಿ ಏನದ ನಾನು ಪತ್ರ ಸಲ್ಲಿಸಿದ. ಎಲೆಕ್ಷನ್ ಇತ್ತು. ಬಾಬು ಅಲಿ ಅಣ್ಣವರು, ಮಲ್ಲಿಕಾರ್ಜುನ್ ಬಿರಾದರ್ ಸರ್, ಸೇನಾ ಸರ್ ಎಲ್ಲ ಹಿರಿಯರಿದ್ರು. ಇದ್ದಾಗ ಇವ್ರು ಮಲ್ಲಿಕಾರ್ಜುನ್ ಬಿರಾದರ್ ಸಾಹೇಬ್ರದ್ದು ಒಂದು ಪೆನಾಲ್, ಆ ಪೆನಾಲ್ದಾಗೆ ನಾ ಕಾಣ್ಕೊಂಡ. ಇವರೆಲ್ಲ ರಾತ್ರಿ ವಾಲಿ ಅಣ್ಣವ್ರೆಲ್ಲ ಏನದ ಅವ್ರ ತಂದು ಕೂಟ ಇಟ್ರು. ಇಟ್ಟಾಗ ಅರ್ಷದ್ ಅಲಿ ಅವ್ರ ಸಾಬ್ರು ಒಂದು ಮಾತದು ಏನಂತಂದ್ರ, ಅರೆ पेनल तो है भाई, तू जीता जान दो सर. वैसा कैसा होता, आप खाली बिरादर साहब से उन पेनल से ये कर रहे, मेरे को छोड़ता सीधा अंदर अली बाबा बोलो साहब कैसा करेंगे, जैसा कुछ नहीं, तू जीता पेनल ही है, लेकिन उनको प्रेस्टीज जो है ना मल्लिकार्जुन बिरादर को जिताने का है, उसकी इसमें तू जीत के आता ತಂದ್ರು. ಮಲ್ಲಿಕಾರ್ಜುನ್ ಬಿರಾದರ್ ಸರ್ ಈಗ 31 ಇದ್ರು, 33 ಇದ್ದು. ಅದ ಕಾರಣ ನಿಮ್ದೆಲ್ಲ ಪ್ರೀತಿ. ನಾನು ಹೇಳೋದೇನಂತಂದ್ರ ನೀವು ಪ್ರೀತಿ ಗಳಿಸ್ರಿ. ಇವತ್ತು ಒಂದ್ ಮಾತು ಎಲ್ಲಕ್ಕಿಂತ ನೋವಿನ ಸಂಗತಿ ಅಂದ್ರೆ ನನಗೆ ಹಿಡ್ಕೊಂಡೆ ನಾವು ಸಂಪಾದಕೀಯ ಆರ್ಟಿಕಲ್ಸ್ಗಳು ಬರೋದು ಬಿಟ್ಬಿಟ್ಟಿದ್ದೆವು. 32 ನಮ್ ನಕ್ಷತ್ರ ಇದ್ದೇವು. ಆ ಟೈಮಿನಾಗ ಏನಿತ್ತು ಅಂತಂದ್ರೆ ಸಂಪಾದಕೀಯ ಬರೀತಿದ್ದೆವು. ನಮ್ಮದೊಂದು ಆರ್ಟಿಕಲ್ ಹಿಂಗ್ ಬರೀತಿದ್ದೇವೆ ಅಂದ್ರೆ ಒಂದು ಜಿಲ್ಲಾ ಪಂಚಾಯತ್ ಸಭೆ ನಡಿಬೇಕಾದ್ರೆ ಬಿ ಸಿಇಒಗಳು 3 ದಿವಸ ಮಲ್ಕೋತಿದ್ದಿಲ್ಲ. ನಾ ಸಣ್ಣಾಗಿದ್ದ ಅವಾಗ ನಮ್ DK ಸಿದ್ದರಾಮಣ್ಣವರು ಆರ್ಟಿಕಲ್ ಬರ್ದಿ AM ಪಾಟೀಲ್ ಅವರು ಒಂದು ಟೀಮ್ ಇತ್ತಾಗ ಮೆಂಬರ್ ಇದು. ಆಗ ಏನಾದ್ರು 3 ದಿವಸ ಚರ್ಚೆ. ಬಾಬಾ ನೇರನವ್ರ ಮನೆ ಕೂಡೋದಲ್ಲಿ ಶಿಕ್ಷಣ ಪೊಲೀಸ್